ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಆರ್ಸಿಬಿ ಕಾಲ್ತುಳಿತ ಕೇಸ್ನ ಅತಿ ದೊಡ್ಡ ಬೆಳವಣಿಗೆ, ಇದುವರೆಗಿನ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪೊಲೀಸರಿಗೆ ಕಡೆಗೂ ಬಲ ಸಿಕ್ಕಿದೆ. ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಲಾಯಿತು. ಅವತ್ತಿನ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಲಾಯಿತು. ಇತರ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು. ಆದ್ರೆ ಈಗ ಪೊಲೀಸರಿಗೆ ಬಲ ಸಿಕ್ಕಿದೆ. ಸರ್ಕಾರದ ಬಿಗ್ ಎಕ್ಸ್ಪೋಸ್ ಏನಿದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಅಷ್ಟೇ ರಿಪೋರ್ಟ್ನ ಮುಂದೆ ಇಟ್ಟಿದ್ವಿ. ಹೈಕೋರ್ಟ್ ಮುಚ್ಚಿದ ಲಕೋಟೆ ವರದಿ ಸ್ವೀಕರಿಸೋಕ್ಕಾಗಲ್ಲ, ಇದನ್ನ ಡಿಸ್ಕ್ಲೋಸ್ ಮಾಡಿ RCB DNA KCA ಜೊತೆಗೆ ಶೇರ್ ಮಾಡಿ. ಇದೇನು ಪಬ್ಲಿಕ್ ಇಂಟ್ರೆಸ್ಟ್ ಅಥವಾ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಮ್ಯಾಟರ್ ಅಲ್ಲ, ಸೀಕ್ರೆಟ್ ಆಗಿಡೋದಕ್ಕೆ ಪಾರದರ್ಶಕವಾಗಿ ತನಿಖೆ ನಡೆಸಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನ, ಖಡಕ್ ಆದೇಶವನ್ನು ಕೊಟ್ಟಿತ್ತು. ಸರ್ಕಾರ ಈಗ ಮುಚ್ಚಿದ ಲಕೋಟೆಯಲ್ಲಿ ಏನಿಟ್ಟಿದೆ ಅನ್ನೋದು ಬಹಿರಂಗಗೊಂಡಿದ್ದು ಅಚ್ಚರಿಗೆ ಕಾರಣ ಆಗಿದೆ. ಪೊಲೀಸರಿಗೆ ಬಲ ಸಿಗ್ತಾ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು, CAT ಆರ್ಡರ್ ಬಂತು. ಪೊಲೀಸರು ಮ್ಯಾಜಿಕ್ ಮಾಡೋಕ್ಕಾಗತ್ತಾ? RCB ತಪ್ಪು, ಅಮಾನತು ರದ್ದು ಮಾಡಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸ್ತು. ಅಮಾನತು ರದ್ದು ಮಾಡಿ ಆದೇಶವನ್ನ ಹೊರಡಿಸ್ತು. ಉಳಿದವರದ್ದು ಕೂಡ ರದ್ದು ಮಾಡಿ ನೀವು ಅಂತ, ನೀವಾಗೆ ಮಾಡಿ ಅಂತ ನಿರ್ದೇಶನ ಕೊಡ್ತಲ್ವಾ. ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಿದೆಯಲ್ವಾ, ಇದರ ನಡುವೆ ಈಗ ಬಹಳ ದೊಡ್ಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಈ ಡೆವಲಪ್ಮೆಂಟ್. ಕೋರ್ಟ್ನ ಸೂಚನೆಯಂತೆ, ಹೈಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಪ್ರತಿವಾದಿಗಳಿಗೆ ಸರ್ಕಾರದ ವರದಿಯ ಪ್ರತಿ ಸಲ್ಲಿಕೆ ಆಗಿದೆ. ಈ ಮುಚ್ಚಿದ ಲಕೋಟೆ ಬೇಡ ಅಂತ ಹೇಳಿದ್ದಕ್ಕೆ ಯಾವ ವರದಿಯನ್ನು ಶೇರ್ ಮಾಡಬೇಕಾಗಿ ಬಂತಲ್ವಾ. ಸರ್ಕಾರ ಮಾಡೋದಕ್ಕೆ ರೆಡಿ ಇರಲಿಲ್ಲ, ಕೊನೆಗೆ ಹೈಕೋರ್ಟ್ ಆದೇಶದಂತೆ ಮಾಡಬೇಕಾಯ್ತು. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸರ್ಕಾರ ನೀಡಿದ್ದ ವರದಿ ಕೊನೆಗೆ ಅದನ್ನು ಶೇರ್ ಮಾಡ್ತು, ಪ್ರತಿವಾದಿಗಳಿಗೆ ಎಲ್ಲ ಶೇರ್ ಮಾಡಿದೆ. ಅದು ಏನು ಅನ್ನೋದು ಈಗ ಗೊತ್ತಾಗ್ತಿದೆ ನೋಡಿ. ಸರ್ಕಾರದ ಮುಚ್ಚಿದ ಲಕೋಟೆಯಲ್ಲಿ ಜೂನ್ 12ರಂದು ಸಲ್ಲಿಸಿದ ವರದಿಯ ಅಂಶಗಳು ಬಹಿರಂಗ ಆಗಿದ್ದು ಅಚ್ಚರಿಗೆ ಕಾರಣ ಆಗಿದೆ. ಮೆಗಾ ಟ್ವಿಸ್ಟ್ ಕೊಡ್ತಿದೆ. DNA RCB ಜೂನ್ 3ರಂದು ಪೊಲೀಸರಿಗೆ ವಿಕ್ಟರಿ ಪರೇಡ್ ಮಾಹಿತಿಯನ್ನ ಕೊಟ್ಟಿದ್ವು. DNA RCB ಅಸಮರ್ಪಕ ಮಾಹಿತಿ ಕೊಟ್ಟಿದ್ರಿಂದ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು. ನೋಡಿ, ಪಾಯಿಂಟ್ ಈಗ ಗೊತ್ತಾಗ್ತಿದೆ. ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದರು. ಇದು ಸರ್ಕಾರವೇ ಕೋರ್ಟ್ಗೆ ಕೊಟ್ಟಿರುವ ಮಾಹಿತಿ ಮತ್ತು ಅದೀಗ ಬಹಿರಂಗಗೊಳ್ತಿರೋದು ಎಲ್ಲರ ಜೊತೆ ಶೇರ್ ಮಾಡಿರೋದ್ರಿಂದ. ಅನುಮತಿ ನೀಡದಿದ್ದರೂ RCB ಸಂಭ್ರಮಾಚರಣೆಯ ಬಗ್ಗೆ ಕರೆ ಕೊಟ್ಟಿತ್ತು. ಗೊತ್ತಾಗ್ತಿದೆ ಅಲ್ವಾ? ಅನುಮತಿಯನ್ನ ನಿರಾಕರಿಸಿತ್ತು ಪೊಲೀಸ್ ಇಲಾಖೆ, ಆದರೂ RCB ಸಂಭ್ರಮಾಚರಣೆಯ ಬಗ್ಗೆ ಕರೆ ಕೊಟ್ಟಿತ್ತು. ಅನುಮತಿ ಇಲ್ಲದೆ ಸಂಭ್ರಮಾಚರಣೆ RCB DNA KCA ಕಾರಣ. ಬಸ್ ಚಲಿಸೋ ದಾರಿಯುದ್ದಕ್ಕೂ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಸೊ ಇಲ್ಲಿ ಸಂಪೂರ್ಣವಾಗಿ RCB DNA ಮತ್ತು KCA ಮಿಸ್ಟೇಕ್ ಅನ್ನೋದನ್ನ ಒತ್ತಿ ಹೇಳಿದೆ ಸರ್ಕಾರ. 3 ಲಕ್ಷಕ್ಕೂ ಹೆಚ್ಚಿನ ಜನ ಸಂಭ್ರಮಾಚರಣೆಗೆ ಬಂದಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 2 ಆಂಬ್ಯುಲೆನ್ಸ್, 2 ಮೆಡಿಕಲ್ ಟೀಮ್ ಒದಗಿಸಲಾಗಿತ್ತು. 1 ಅಗ್ನಿಶಾಮಕ ವಾಹನದ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸರ ಮನವಿ ಮೇರೆಗೆ ಈ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸೊ ಈ ವ್ಯವಸ್ಥೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮಾಡಿದ್ದು ಕೂಡ ಪೊಲೀಸರ ಮನವಿ ಮೇರೆಗೆ. ಆದರೆ RCB DNA KCA ಇಂದ ವೈದ್ಯಕೀಯ ವ್ಯವಸ್ಥೆಯೇ ಆಗಿರಲಿಲ್ಲ. ಪೊಲೀಸ್ ಬಂದೋಬಸ್ತ್ನ ವಿವರ ನೀಡಿರೋ ಸರ್ಕಾರ ಈಗ ಎಲ್ಲ ಈ ಬೆಳವಣಿಗೆಗೆ 11 ಜನರನ್ನ ಬಲಿ ತಗೊಂಡಂತ ಅತಿ ದೊಡ್ಡ ಬೆಳವಣಿಗೆಗೆ ಮೆಗಾ ಟ್ವಿಸ್ಟ್ ಕೊಡ್ತಿದೆ ನೋಡಿ. ಪೊಲೀಸರು ತಪ್ಪಿಲ್ಲ ಅಂತ ಆಯ್ತಲ್ಲ ಸರ್ಕಾರ ಕೊಟ್ಟ ರಿಪೋರ್ಟ್ ಅಲ್ಲಿ. ಆದ್ರೆ ಅದ್ ಹೆಂಗ್ ಸಿದ್ದರಾಮಯ್ಯನವರೇ ಇಷ್ಟೆಲ್ಲ ಗೊತ್ತಿದ್ಕೊಂಡು ಪ್ರೆಸ್ ಮೀಟ್ ಅಲ್ಲಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ. ಪ್ರೆಸ್ ಮೀಟ್ ಮಾಡಿ ಉಳಿದ ಅಧಿಕಾರಿಗಳ ಸಸ್ಪೆನ್ಷನ್ ಘೋಷಣೆ ಮಾಡಿದ್ರಿ ನೀವು. ಈಗ ಸರ್ಕಾರ ನೋಡಿ ಎಂಥ ದ್ವಂದ್ವದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ. ಈಗ ಪೊಲೀಸ್ ಕಮಿಷನರ್ ಸಸ್ಪೆನ್ಷನ್, ಉಳಿದವ್ರದ್ದೆಲ್ಲ ಆಕ್ಷನ್ ಆಯ್ತಲ್ವಾ. CAT ಕೂಡ ಚಾಟಿ ಬೀಸಿದ್ದನ್ನೇ, RCBದೇ ತಪ್ಪು ಇಲ್ಲಿ ಅಂತ CAT ಸರಿಯಾಗಿ ತರಾಟೆಗೆ ತಗೊಂಡು ನೀವಾಗಿ ಅಮಾನತು ರದ್ದು ಮಾಡಿ ಅಂತ ಹೇಳಿದಾಗ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಹೈಕೋರ್ಟ್ಗೆ ಹಾಕೊಂಡಿದ್ದಾರೆ CAT ಆದೇಶದ ವಿರುದ್ಧ. RCB ಅವರು ಅದೇ ಆಧಾರದಲ್ಲಿ ಹೈಕೋರ್ಟ್ಗೆ ಹೋಗಿದ್ದಾರೆ. CAT ಆರ್ಡರ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರೋದಿಕ್ಕೆ RCBಗೆ ಸರ್ಕಾರನೇ ಅನುವು ಮಾಡಿಕೊಟ್ಟಂಗಾಗಿದೆ ಅನ್ನೋ ವಾದ, ಅಂತಹ ಸುದ್ದಿಗಳೀಗ ಗಮನ ಸೆಳಿತಿವೆ ಅಲ್ವಾ. ಆದ್ರೆ ಇಲ್ಲಿ ಹೇಳತ್ತೆ ಸರ್ಕಾರ, ಪೊಲೀಸರು ಅನುಮತಿ ನಿರಾಕರಿಸಿದ್ರು, ಮುಗಿದೋಯ್ತಲ್ಲ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ. ಈಗ ಅನುಮತಿ ನಿರಾಕರಿಸಿದ ಮೇಲೆ ಪ್ರೋಗ್ರಾಮ್ ಆಗಿದೆ. ಆ ಪ್ರೋಗ್ರಾಮ್ ಅಲ್ಲಿ ಪೊಲೀಸರು ತಪ್ಪು ಮಾಡಿದ್ರು ಅವ್ರು ತಪ್ಪಾಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಆಗಲ್ಲ ಇದನ್ನ ನಿಭಾಯಿಸೋಕೆ ಅಂತ ಹೇಳಿರ್ತಾರೆ. ಆಗಿಲ್ಲ ನಿಭಾಯಿಸೋಕೆ, ಯಾಕಂದ್ರೆ ಶಾರ್ಟ್ ನೋಟಿಸು. ಆಗಲ್ಲ, ಯಾಕಾಗಲ್ಲ ಅನ್ನೋದನ್ನ ಹೇಳಿದ್ರು. ಭದ್ರತಾ ವಿಭಾಗದ DCP ಬರೆದ ಲೆಟರು ವೈರಲ್ ಆಗಿತ್ತು. ಇದೆಲ್ಲ ಕಡೆ
ಸುದ್ದಿನೂ ಆಗಿತ್ತು. ಅಷ್ಟಾದ್ಮೇಲೂ ಆರ್ಗನೈಸ್ ಆಗಿದೆ ಕಾರ್ಯಕ್ರಮ ಅಂದಮೇಲೆ ತಪ್ಪ್ಯಾರದ್ದು? ಆರ್ಗನೈಸ್ ಆದ ಕಾರ್ಯಕ್ರಮದಲ್ಲಿ ಪೊಲೀಸರು ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲರಾದ್ರೂ ಅವ್ರು ತಪ್ಪಲ್ಲ ಅದು. ಯಾಕಂದ್ರೆ ಮೊದಲೇ ಹೇಳಿದ್ರು ನಮ್ಮಿಂದ ಆಗಲ್ಲ, ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಜನರನ್ನ ನಿಭಾಯಿಸೋಕ್ ಸಾಧ್ಯ ಇಲ್ಲ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ ಮೇಲೂ ಕಾರ್ಯಕ್ರಮ ಮಾಡಿದ್ಯಾರು ಅಲ್ವಾ? ಇಲ್ಲಿ ಬಂತಲ್ವಾ ಪಾಯಿಂಟ್. ಈಗ ಸರ್ಕಾರವೇ ಅದನ್ನ ಹೇಳ್ತಾ ಇದೆ ನೋಡಿ. ಸೊ ಏನಿದು ಸರ್ಕಾರದ್ದು? ಅಲ್ಲೊಂದು ಇಲ್ಲೊಂದು. CAT ಆರ್ಡರ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲಿರ್ತಾರೆ, ಇಲ್ಲಿ ಪೊಲೀಸರದ್ದು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಅನ್ನ ಕೊಟ್ಟಿದ್ದು, ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು. ಅನುಮತಿ ಇಲ್ಲದೆ ಘೋಷಣೆ ಮಾಡಿದ್ದು, RCB ಸಂಭ್ರಮಾಚರಣೆಗೆ ತಯಾರಿ ಮಾಡ್ಕೊಂಡಿದ್ದು ಕಾರಣ ಆಯ್ತು. ಮತ್ತು RCB ಕಡೆಯಿಂದ ಏನೇನು ಎಡವಟ್ಟಾಯ್ತು ಅನ್ನೋದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಜೂನ್ 12ರಂದು ಸರ್ಕಾರ ಸಲ್ಲಿಸಿದ್ದ ವರದಿಯಲ್ಲಿದ್ದ ಅಂಶಗಳು ಈಗ ಬಹಿರಂಗಗೊಂಡಿವೆ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದನ್ನ ಈಗ ಒಪ್ಕೊಂಡಂಗಾಯ್ತಲ್ವಾ? ಹಾಗಾದ್ರೆ ಆ ಕಾರ್ಯಕ್ರಮಕ್ಕೆ ಹೋಗಿ ವಿಧಾನಸೌಧ ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮ ಮುಗೀತು ಅಂತ ಯಾಕೆ ಘೋಷಣೆ ಮಾಡಿದ್ರು CM ಇದ್ದ ವೇದಿಕೆಯಿಂದ? ಸೊ ಸರ್ಕಾರದ್ದು ಇಲ್ಲ ಎಡವಟ್ಟಾಗತ್ತೆ. ಪರ್ಮಿಷನ್ ಇರಲಿಲ್ಲ ಅಂತ ಸರ್ಕಾರಕ್ಕೆ ಗೊತ್ತಿದೆ, ಆದ್ರೂ ಅಲ್ಲಿ ಕಾರ್ಯಕ್ರಮ ಆಗೋದಕ್ಕೆ ಹೆಂಗ್ ಬಿಟ್ರಿ? RCB ತಪ್ಪು, ಅವ್ರು ಎಡವಟ್ಟು ಮಾಡಿದ್ದಾರೆ, ಎಲ್ಲ ಸರಿ, ಅವ್ರ ಮೇಲೆ ಬಿಗ್ ಆಕ್ಷನ್ ಆಗ್ಲಿ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ನಡೆಯುತ್ತೆ ಅಂತಂತೂ ಗೊತ್ತಿತ್ತು, ಅದು ಎಲ್ಲೋ ಕಾಡಲ್ಲಿ ನಡೀಲಿಲ್ಲ, ಬೆಂಗಳೂರು ವ್ಯಾಪ್ತಿಯಲ್ಲಿ ನಡೆದಿದೆ. ಅಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್, ಆನ್ಲೈನ್ ಆಫ್ಲೈನ್ ಎಡವಟ್ಟುಗಳೆಲ್ಲ ಆಗಿದೆ. ಆದ್ರೆ ನೀವು ಸ್ಟಾಪ್ ಮಾಡಿಸ್ಬೇಕಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇಲ್ಲ ಅಂದ ಮೇಲೆ ಹೆಂಗ್ ನಡೆಯೋಕ್ ಬಿಟ್ರಿ? ಪೊಲೀಸರ ಅನುಮತಿ ಕೊಟ್ಟಿಲ್ಲ ಅಂತ ಈಗ ಹೈಕೋರ್ಟ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೆ. 11 ಜನರ ಬಲಿಯಾಗಿದೆ. ಪೊಲೀಸರ ಅನುಮತಿ ಇರಲಿಲ್ಲ ಆ ಕಾರ್ಯಕ್ರಮಕ್ಕೆ, ಹೆಂಗ್ ನಡೆಯೋಕ್ ಬಿಟ್ರಿ? ಕಾರ್ಯಕ್ರಮ ಅಂತೂ ಇದೆ ಅಂತ ಗೊತ್ತಿತ್ತು ನಿಮಗೆ. ಪರಮೇಶ್ವರ್ ಅವರು, G. ಪರಮೇಶ್ವರ್ ಅವರು ಹೇಳಿದ್ದಾರಲ್ವಾ ಅದ್ರ ಬಗ್ಗೆ. CM ಭೇಟಿ ಮಾಡ್ಕೊಂಡು ಬಂದ ಮೇಲೆ ನಡೆಯುತ್ತೆ, ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಪುರಸ್ಕಾರ ನಡೆಯುತ್ತೆ ಅಂತಾರೆ. ಅದಾದ್ಮೇಲೆ ಓಪನ್ ಆಗಿ ಮೆರವಣಿಗೆ ಒಂದು ಕ್ಯಾನ್ಸಲ್ ಆಯ್ತು ಅಂತಾರೆ. DCM ಸಾಹೇಬರು DK ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂತ ಹೇಳಿರುವಂಥ ವಿಡಿಯೋ ಇದೆ. ಹಾಗೆ ನಿಮ್ಮ ಅಧಿಕಾರಿ ಸತ್ಯವತಿ ಅವರು ಅದನ್ನ ಹೇಳಿರುವಂಥ ವಿಡಿಯೋ ಇದೆ. ನೀವಿದ್ದ CM ಇದ್ದ ವೇದಿಕೆಯಲ್ಲಿಯೇ ವಿಧಾನಸೌಧ ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮ ಮುಗಿತು, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ನಡೀರಿ ಅಂತ ಆಂಕರ್ ಅನೌನ್ಸ್ ಮಾಡಿದ ವಿಡಿಯೋ ಇದೆ. ಹೆಂಗ್ ನಡೆಯೋಕ್ ಬಿಟ್ರಿ ಮುಖ್ಯಮಂತ್ರಿಗಳೇ, ಸರ್ಕಾರದವರೇ? ಹೆಂಗ್ ನಡೆಯೋಕ್ ಬಿಟ್ರಿ? ಪೊಲೀಸರ ಪರ್ಮಿಷನ್ನೇ ಇಲ್ಲದ ಕಾರ್ಯಕ್ರಮ ಹೆಂಗ್ ನಡೆಸಿದ್ರಿ? ಈಗ ಅಸಲಿ ಎತ್ತು ಬಟ ಬಯಲಾಗಿರೋದು. RCBದು KSCAದು ತಪ್ಪು, ಖಂಡಿತ ಡೌಟೇ ಇಲ್ಲ. ಆದ್ರೆ ಗೊತ್ತಿದ್ದು ನಡೆಯೋಕ್ ಬಿಟ್ಟವ್ರು ಯಾರು? ಪೊಲೀಸರನ್ನ ಬಲಿಪಶು ಮಾಡಿದ್ರಿ ಅಲ್ವಾ? ಈಗ ನೋಡಿ, ಈಗ ನೀವೇ ಸತ್ಯವನ್ನ ಒಪ್ಪಿಕೊಂಡಿದ್ದೀರಾ. ಸರ್ಕಾರದ ರೀತಿ ನೀತಿಯ ಬಿಗ್ ಎಕ್ಸ್ಪೋಸ್ ಇದು RCB ಕೇಸಲ್ಲಿ. ಹೈಕೋರ್ಟ್ ಏನು ಮಾಡುತ್ತೆ, ಈ ನಿಟ್ಟಿನಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೆ ಕಾದ್ ನೋಡಬೇಕು. ಸ್ವಯಂ ಪ್ರೇರಿತವಾಗಿ ಹೈಕೋರ್ಟ್ ಕೈಗೆತ್ತಿಕೊಂಡಿರುವಂತಹ ಕೇಸ್ ಇದು, ವಿಚಾರಣೆ ನಡೀತಾ ಇದೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.